ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಸೊ ಇವತ್ತು ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಬ್ರಹ್ಮೋತ್ಸವದ್ದು ಲಾಸ್ಟ್ ಡೇ ಆಗಿತ್ತು. ಸೊ ಎಲ್ಲರೂ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಹಾಗೂ ನಿಮ್ಮೆಲ್ರಿಗೂ ಕೂಡ ತೋರಿಸ್ತೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರು ಬೇಗ ಬನ್ನಿ, ತೆಪ್ಪತ್ತೇರಿಗೆ ಲೇಟ್ ಆಗ್ತದೆ, ಪ್ಲೇಸ್ ಸಿಗಲ್ಲ, ಬೇಗ ಬನ್ನಿ ಅಂತ ಫೋನ್ ಮಾಡಿ. ಹಾಯ್ ಹೇಳಿ ನೇತ್ರಕ್ಕ. ನಮ್ಮ ಅಕ್ಕ ತುಂಬಾ ನಾಚ್ಕೋತಾ ಇದ್ದಾಳೆ ಗಾಯ್ಸ್. ಯಾವ ಪ್ಲೇಸ್ ಹೋಗಿದ್ರಿ? ನಾನು ಫಸ್ಟ್ ಗೋವಾದಿಂದ ಸೂರತ್ ಹೋಗಿದ್ದೆ. ಇವಾಗ ಸೆಕೆಂಡ್ ಟೈಮ್. ನಿಮ್ ಮಗಂದು ಫಸ್ಟ್? ಅವಂದು ಫಸ್ಟ್ ಟೈಮ್. ಎಷ್ಟು ಎಕ್ಸೈಟ್ಮೆಂಟ್ ಇದೆ? ನನಗಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ. ಯಾವ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ? ಈಗ ಫಸ್ಟ್ ನಾವು ಕೋಲ್ಕತ್ತಾಗೆ ಹೋಗ್ತೀವಿ. ಕೋಲ್ಕತ್ತಾದಿಂದ ಅಲ್ಲಿ 4-5 ದಿನದ್ದು ನಮ್ದು ಎಲ್ಲಾ ಜರ್ನಿ ಇದೆ. ಅಲ್ಲಿದೆಲ್ಲ ಹೋಲಿ ಪ್ಲೇಸಸ್ ಎಲ್ಲ ನೋಡ್ಕೊಂಡ್ ಬಿಟ್ಟು ಅದ್ ನಂತರ 5th, 6th ಮತ್ತೆ 7th ಡೇಗೆ ನಾವು ಪುರಿ ಜಗನ್ನಾಥ್ಗೆ ಹೋಗಿ ಅಲ್ಲಿಂದ ಎಲ್ಲಾ ಸುತ್ತಮುತ್ತಲಿನ ಎಲ್ಲಾ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ, ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಹೋಗ್ ಬಂದ್ಮೇಲೆ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಳ್ಳಿ, ನಮ್ ಜೊತೆ ಶೇರ್ ಮಾಡ್ತೀವಿ. ಓಕೆ, ನಮ್ಮನ್ನ ಯಾವಾಗ ಕರ್ಕೊಂಡು ಹೋಗ್ತೀರಾ ನೀವು? ಹೋಗೋಣ, ನೀವ್ ಯಾವಾಗ ಹೇಳ್ತೀರಾ ಹೋಗೋಣ. ನಮ್ಗೆ ನೀರೆಲ್ಲಿ ಮಾಡಾಕತ್ತೈತಿ? ಬಾಟಲ್ ಚೆಕ್ ಮಾಡ್ರಿ. ಬೇಗ ಹೋಗೋಣ, ಮಕ್ಳು ದೊಡ್ಡವರಾಗ್ಲಿ, ಬೇಗನೆ ಹೋಗೋಣ. ನಾವು ಕೂಡ ತುಂಬಾ ಎಕ್ಸ್ಪ್ಲೋರ್ ಮಾಡೋದಿದೆ. ಮಕ್ಕಳು ಚಿಕ್ಕವರಿದ್ದ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ ನಮ್ಗೆ. ಮನಿ ಬಿಟ್ರೆ ಪಾರ್ಕು ಅಷ್ಟೇ. ಸಂಡೇ ಆಗಿದ್ರಿಂದ ತುಂಬಾನೇ ರಶ್ ಇತ್ತು. ಪಾರ್ಕಿಂಗ್ ಮಾಡೋಕ್ಕೆ ಪ್ಲೇಸೇ ಇರಲಿಲ್ಲ, ಅಷ್ಟು ವೆಹಿಕಲ್ಸ್ಗಳು. ನೋಡಿ, ಎಲ್ಲ ವೆಹಿಕಲ್ ಅಷ್ಟೇ, ಫುಲ್ ರಶ್ ಇರುತ್ತೆ. ಸಂಡೇ ತುಂಬಾ ರಶ್ ಇರುತ್ತೆ. ಗೈಸ್, ನೀವು ಏನಾದರೂ ಇಸ್ಕಾನ್ ಟೆಂಪಲ್ಗೆ ಬರ್ಬೇಕಂತಿದ್ರೆ, ನಿಮಗೆ ಫ್ರೀ ಆಗಿ ಒಳ್ಳೆ ದರ್ಶನ ಆಗ್ಬೇಕಂದ್ರೆ ವೀಕ್ ಡೇಸಲ್ಲಿ ಬನ್ನಿ, ತುಂಬಾ ಚೆನ್ನಾಗಿ ದರ್ಶನ ಆಗುತ್ತೆ. ಇವಾಗ ಕಿಚಡಿ ನೋಡಿ ಅಲ್ಲಿ ಮೇಲೆ, ಅಲ್ಲಿ ಇವ್ರನ್ನಂತೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಸುಮ್ಮನೆ ಕುತ್ಕೊಳ್ತಾ ಇರಲಿಲ್ಲ. ಕಾರ್ನಾದರೂ ತೊಗೊಂಡು ಬಂದು ಕೊಟ್ಟರೆ ಸುಮ್ಮನೆ ತಿಂತಾ ಕುತ್ಕೋತಾರೆ ಅಂತ ಹೋಗಿ ತೊಗೊಂಡು ಬಂದೆ. ಬಟ್ ಅದು ಖಾಲಿ ಆಗೋವರೆಗೂ ಮಾತ್ರ ಸುಮ್ಮನೆ ಇದ್ದರು. ಅದಾದಮೇಲೆ ಮತ್ತೆ ಶುರು ಮಾಡಿಕೊಂಡ್ರು. I'm just standing up. Did you notice me? Where are you actually? ಹರಿ ಬೋಲ್ ಮಾಡು, ಹರಿ ಬೋಲ್. ತುಂಬ ಕ್ರೌಡ್ ಇರೋದ್ರಿಂದ ಅವ್ರು ಸುಮ್ಮನೆ ಕೂರ್ತಾ ಇರಲಿಲ್ಲ. ಹೀಗಾಗಿ ಒಳಗಡೆ ಹೋಗ್ಬಿಟ್ಟು ದರ್ಶನನಾದರೂ ಮಾಡ್ಕೊಂಡು ಬರೋಣ ಅಂತ ಅಲ್ಲಿ ಹೊರಟ್ವಿ. ಸೊ ಶ್ರೀನಿಕಾಗೆ ಇಲ್ಲಿ ಟೆಂಪಲಲ್ಲಿರೋ ಕೇಕ್ ಅಂದರೆ ತುಂಬ ಇಷ್ಟ. ಸೊ ಹೀಗಾಗಿ ಒಂದು ಕೇಕ್ನ ತೊಗೊಂಡ್ವಿ. ಹೊಟ್ಟೆ ಹಸಿವಾಗಿತ್ತು ಅನಿಸುತ್ತೆ. ಸೊ ಇಬ್ಬರು ಕೂಡ ಕೇಕ್ ತಿನ್ಕೊಂಡ್ರು. ಅಲ್ಲಿಂದ ನಾವು ಊಟ ಮಾಡೋಕ್ಕೆ ಹೋದ್ವಿ. ಪಾಪ ನಾನು ಊಟ ಮಾಡ್ಕೊಂಡು ಬರೋವರೆಗೂ ಇವರೆಲ್ಲ ನೋಡ್ಕೊಳ್ತಾ ಇದ್ರು. ಇವನ್ನ ಸುಮ್ಮನೆ ಇರ್ತಾ ಇರಲಿಲ್ಲ, ಬರೀ ಅಳ್ತಾ ಇದ್ದ.
ಶ್ರೇಯಾಂಶ್ ಹಾಯ್ ಹೇಳು ಶ್ರೇಯ, ಹಾಯ್ ಹೇಳು. ಅಕ್ಕ ಪ್ರಸಾದ ಹೆಂಗಿತ್ತು? ಸೊ ನಮಗೆ ಎವ್ರಿ ಟೈಮ್ ಬಂದಾಗ ಪ್ರಸಾದ ಮತ್ತು ಕೃಷ್ಣನ್ ಎಂಟ್ರಿ ಫ್ರೀಯಾಗಿ ಮತ್ತು ಡೈರೆಕ್ಟಾಗಿ ಕೊಡ್ಸೋದು ಇವರೇ. ಒಂದು ಸತಿನೂ ಪ್ರಸಾದ ಮಿಸ್ ಮಾಡಲ್ಲ. ಎಷ್ಟು ಜನ ಎಷ್ಟು ರಶ್ ಇದ್ದರೂ ನಮಗೆ ಕರ್ಕೊಂಡೋಗಿ ಪ್ರಸಾದ ತಿನ್ನಿಸ್ತಾರೆ. ಮತ್ತು ದರ್ಶನ ಕೂಡ ಡೈರೆಕ್ಟಾಗಿ ಮಾಡಿಸ್ಕೊಡ್ತಾರೆ. ಏನಾದರೂ ಹೇಳಿ. ಏನು ಹೇಳಬೇಕು, ಯಾರಾದರೂ ಇಸ್ಕಾನ್ ಬಂದರೆ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೋಬೇಕಂದ್ರೆ ಅನ್ನ ಪ್ರಸಾದ ಇರುತ್ತೆ, ಬನ್ನಿ. ನಮ್ಮ ಪ್ರಿಯಾ ಅವರು ಕಡೆಯಿಂದ ನಾವು ಬಂದಿದ್ದೀವಿ, ವ್ಲಾಗ್ ನೋಡಿ ಬಂದಿದ್ದೀವಿ ಅಂತ ಹೇಳಿದ್ರೆ ವಿ ವಿಲ್ ಶೋ ಯು ದರ್ಶನ ಮಾಡಿಸ್ತೀವಿ, ಬನ್ನಿ. ಮತ್ತು ಪಾರ್ಕಿಂಗ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ನಾನು ಕೂಡ ಫಸ್ಟ್ ಟೈಮ್ ಈ ಥರ ಪಾರ್ಕಿಂಗ್ ನೋಡ್ತಾ ಇರೋದು. ಟೆಂಪಲಲ್ಲಿದ್ದು ಇವಾಗ ರೀಸೆಂಟಾಗಿ ಮಾಡಿರ್ತಾರೆ. ಹೇಗಿದ್ದೀರಾ? ಇಲ್ಲಿ ನೋಡಿ ಗಾಯ್ಸ್, ಫ್ರೂಟಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ರೆಡ್ ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇವಳೆಲ್ಲಿ ಹೋದರೂ ಈ ಥರ ಒಂದು ಫ್ರೆಂಡ್ನ ಮಾಡ್ಕೊಂಡು ಬಿಡ್ತಾಳೆ, ಅಲ್ಲಿ ಅವ್ರ ಜೊತೆ ಆಟ ಆಡ್ತಾ ನಿಂತ್ಕೊಳ್ತಾಳೆ. ಹರೇ ಕೃಷ್ಣ 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 ಹರೇ ಹರೇ. ಆ್ಯಂಡ್ ಯಾರೆಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಅವರೆಲ್ರಿಗೂ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಸಿಗಲಿ. ನಿಮ್ಮೆಲ್ರಿಗೂ ಆಯಸ್ಸು, ಆರೋಗ್ಯ ಮತ್ತು ಸಂಪತ್ತು ಶ್ರೀಕೃಷ್ಣ ಪರಮಾತ್ಮ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಲಿಟ್ರಲಿ ನನಗಂತೂ ಇದು ಗೂಸ್ ಬಂಪ್ಸ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಶ್ರೀ ರಾಧಾಕೃಷ್ಣನ ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಎಷ್ಟು ಅದ್ಭುತವಾಗಿ ಅನಿಸ್ತಾ ಇತ್ತು ಅಂದರೆ ತುಂಬಾ ಖುಷಿಯಾಯಿತು. ನೀನು ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಸೊ ಊಟನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇದಾಗಿತ್ತು ನನ್ನ ಬ್ರಹ್ಮೋತ್ಸವದ ಲಾಗ್. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಥ್ಯಾಂಕ್ ಯು.